ಬೆಳಗಾವಿ ನಗರ ಜನತೆಯ ಬಹು ವರ್ಷಗಳ ಬೇಡಿಕೆಯಾಗಿರುವ ಕನಬರಗಿ ಹೊಸ ಬಡಾವಣೆಯ ಟೆಂಡರ್ ಆಗಿದ್ದು, ತಮ್ಮ ಅವಧಿಯಲ್ಲಿ ಅದನ್ನು ಜಾರಿಗೆ ತರುವುದರ ಜೊತೆಗೆ ಇನ್ನೂ 6 ಪ್ರಮುಖ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ನೂತನ ಬೂಡಾ ಅಧ್ಯಕ್ಷ ಹಾಗೂ ಶಾಸಕ ಶಿವಶೆಟ್ಟಿ ಹೇಳಿದರು. ಗುರುವಾರ ಬೆಳಗಾವಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರಾಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಬೆಳಗಾವಿ ನಗರದಲ್ಲಿ ಯುವಕರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ದೊರೆಯುವಂತಹ ವಾತಾವರಣ ನಿರ್ಮಿಸುವುದು ತಮ್ಮ ಪ್ರಮುಖ ಗುರಿಗಳಲ್ಲೊಂದು. ಪ್ರಸ್ತುತ ನಗರದ ಅನೇಕ ಯುವಕರು ಉದ್ಯೋಗಾವಕಾಶಕ್ಕಾಗಿ ಬೇರೆ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ತೆರಳುವ ಪರಿಸ್ಥಿತಿ ಇದೆ. ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಐಟಿ ಪಾರ್ಕ್ ನಿರ್ಮಿಸಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಯೋಜನೆ ರೂಪಿಸಲಾಗಿದೆ ಎಂದರು. ಬೂಡಾ ಅಧ್ಯಕ್ಷ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ನಗರಾಭಿವೃದ್ಧಿಗೆ ಸಂಬಂಧಿಸಿದಂತೆ ಇನ್ನೂ 6 ಪ್ರಮುಖ ಯೋಜನೆಗಳನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ. ಪಕ್ಷ ಹಾಗೂ ಸರ್ಕಾರ ತಮ್ಮ ಮೇಲೆ ಇಟ್ಟಿರುವ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿಭಾಯಿಸುವುದಾಗಿ ಶಿವಶೆಟ್ಟಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಮೊದಲವಾಗಿ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿದು ಎಲ್ಲ ವೋಟರ್ಸ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನನಗೆ ಆರಿಸಿದ ಬಂದ ಮೇಲೆ ನಾ 2.25 ವರ್ಷ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಸುರ್ಜೇವಾಲ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಸಚಿವರು, ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಮೇಡಮ್ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿ ಈ ಒಂದು ಜವಾಬ್ದಾರಿ ನಮಗೆ ನನ್ನ ಮೇಲೆ ಕೊಟ್ಟಿದ್ದಾರೆ. ನಮ್ಮದು ಬರೀ ಕ್ಷೇತ್ರ ಎಲ್ಲ ಪೂರ್ಣ ಸಿಟಿದು ಡೆವಲಪ್ಮೆಂಟ್ ಮಾಡಿ ಒಂದು ಒಳ್ಳೆ ಸಿಟಿ ಮಾಡಲಿಕ್ಕೆ ನಾವೆಲ್ಲ ಶಾಸಕರು, ಸಚಿವರು ಎಲ್ಲರೂ ಪ್ರಯತ್ನ ಮಾಡ್ತೀವಿ. ನಮ್ಮದು ಕರ್ತವ್ಯ ಇದೆ. ಬೆಳಗಾವಿ ಸಿಟಿ ನಮಗೆ ಭಾಳ ಕೊಟ್ಟಿದೆ. ನಮ್ಮ ಕರ್ತವ್ಯ ಬೆಳಗಾವಿ ಸಿಟಿ ಸಲುವಾಗಿ ನಾವು ಎಲ್ಲ ಕೂಡ ಒಕ್ಕಟ್ಟಾಗಿ ನಾವು ಕೆಲಸ ಮಾಡಬೇಕು. ಎಸ್ಪೆಷಲಿ ನಾನು ಜಿಲ್ಲಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಮೇಡಮ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅವರಿಬ್ಬರು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಯತೀಂದ್ರ ಸಾಹೇಬರಿಗೆ ಮಂತ್ರಿ ಸ್ಥಾನ ನಾ ಸ್ವತಃ ಕೇಳಲಿಲ್ಲ. ಉತ್ತರ ಕರ್ನಾಟಕ ಅದು ನಮ್ಮ ಮಂದಿ ಕೇಳಿದ್ರು ನನ್ನ ಸಲುವಾಗಿ ನಾನು ಅದು ಒಪ್ಕೊಳ್ತೇನೆ. ಯಾರು ಇರಲಿಲ್ಲ, ಹೈಕಮಾಂಡ್ ವಿಚಾರ ಮಾಡಿ ಅಂತ ಅವರು ಸೀನಿಯರ್ಸ್ ಅದಾರು ಬ್ಯಾಂಗ್ಳೂರ್ದಲ್ಲೇ, ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನ ಸಂತೋಷ ಇದೆ. ಸರ್, ಏನಿಲ್ಲ, ಈಗ ಬೂಡಾ ಅನ್ನುವಂಥದ್ದು ಯಾರು ಅತೃಪ್ತಿ ಇದಾರಲ್ಲ ಅವ್ರನ್ನ ಸಮಾಧಾನ ಮಾಡಕ್ಕೆ ನಾನು ಯಾಕಂದ್ರೆ ಲಾಸ್ಟ್ ಟೈಮ್ ಲಕ್ಷ್ಮಣ್ ರಾವ್ ಚೆಂಗಳೆ ಅವರು ಟಿಕೆಟ್ ಕೇಳಿದ್ರು, ಟಿಕೆಟ್ ತಪ್ಪಿದ ತಕ್ಷಣ ಅವ್ರಿಗೆ ಇದು ಮಾಡಿದ್ರು, ಇದನ್ನ ಮಾಡ್ತಾ ಇದ್ರಿ. ನಾನು ಏನು ಅತೃಪ್ತ ಆಗಲಿಲ್ಲ. ಯಾರ ಮುಂದೆ ನಾ ಹೇಳಲಿಲ್ಲ, ಪ್ರೆಸ್ ಮುಂದೆ ನಾ ಹೇಳಲಿಲ್ಲ. ಯಾವಾಗ ಏನೂ ಹೇಳಿದ್ದೆ ಆ ವೇಳೆಗೇನು ಹೈಕಮಾಂಡ್ ವಿಚಾರ ಮಾಡಿ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ. ಕೊಟ್ಟಿದ್ದಂದ್ರೆ ಸಂತೋಷ, ಕೊಡಲಿಲ್ಲ ಅಂದ್ರೆ ಸಂತೋಷ. ಬೆಂಗಳೂರು ಬಿಟ್ಟರೆ ಬೆಳಗಾವಿನ ದೊಡ್ಡ ಜಿಲ್ಲೆ. ಆ ರಾಜಧಾನಿ ಇದೆ, 2ನೇ ರಾಜಧಾನಿ. ಅಲ್ಲಿ 6-7 ಕೊಡ್ತಾರೆ, ಇಲ್ಲಿ 1-3 ಕೊಡೋಕ್ಕಾಗೋದಿಲ್ವ ಸಚಿವ ಸ್ಥಾನ? ಯಾಕೆ ಕೇಳಬಾರ್ದು ನೀವು ಅಂತ? ನೀವು ಕೇಳಿದಕ್ಕಂತಂದ್ರೆ ನಾಳೆ ಒಂದಕ್ಕೆ ಬಂದು ನಿಲ್ತಾರೆ. ಈಗ ಇನ್ನೊಂದು ಕೊಡ್ತಾರೋ ಮೇಡಮ್ ಅದಾರು ಜಿಲ್ಲಾ ನಮ್ಮದಲ್ಲಿ ಇರೋದು ಕೊಡಿ ಅಂದ್ರೆ ನಾವು ಹೇಳಿದ್ದೇವೆ. ಮೊಬೈಲ್ಸ್ ಕೋಟಾದಲ್ಲಿನೂ ಇದೆ, ನಮ್ಮ ಜಿಲ್ಲಾದ ಸೀನಿಯರ್ ಲೀಡರು ಇದ್ದಾರೆ. ಅವ್ರು ಕೊಡಿ ಅಂದ್ರೆ ನಾವು ಬೇಡಿಕೆ ಮಾಡಿದ್ದೀವಿ, ಕೊಡ್ತಾರೆ. ನಮ್ಮ ಸಿಟಿಗೆ ಡೆವಲಪ್ ಮಾಡಲಿಕ್ಕೆ ನಾ ಇಲ್ಲೊಂದು ಮಾಡಿದ್ದೀನಿ. ನನಗೆ ಬರ್ತಿಲ್ಲ ನಮ್ಮ ಸಿಟಿ. ಇದು ಕೊಟ್ಟಿದ ಮೇಲೆ ಇತರ ಪಕ್ಷ ಜಾಸ್ತಿ ಏನು ಬೇಕು ನನಗೆ?
ನನಗೆ ಏನು ಆ ಸಂಬಂಧ ಇಲ್ಲ. ಅಲ್ಲ, ಈಗ ನಿಮ್ಮ ಕೊಟ್ಟಿದ್ದೇನೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ, ಹೈಕಮಾಂಡ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಸಾಹೇಬ್, ನೀವು ಬೆಳಗಾವಿದು ಉತ್ತರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಶಾಸಕರಾದರೂ ಕೂಡ 5 ಜಿಲ್ಲೆಯ ನಿಮ್ಮ ಸಮುದಾಯದ ಮುಖಂಡರು ಎಲ್ಲರೂ ಬಂದಿದ್ರು. ಅವ್ರಿಗೆ ಈ ನಿರ್ಧಾರ ಬೇಸರ ಆಗಿಲ್ಲ ಏನಂತ ನಿಮ್ಗೆ ಪಡೆದೇ ಇರೋದು? ಇಲ್ಲ, ಅವ್ರಿಗೆ ಯಾಕಂದ್ರೆ ಅವಾಗಲೇ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇಲ್ಲ, ಇದ್ರು. ಅವ್ರಿಗೆ ಹೇಳಿದ್ದೀನಿ ನಾನು, ಅವರು ಒಪ್ಕೊಂಡಿದ್ದಾರೆ. ಬ್ಯಾಂಗ್ಳೂರ್ ಸೈಡ್ದಲ್ಲೇ ನಮ್ಮ ಸೀನಿಯರ್ಸ್ ಶಾಸಕರು ಅದಾರು, ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಭೇಟಿಯಾಗಿ ಕಾಂಗ್ರೆಚುಲೇಷನ್ ಮಾಡಿ ಬಂದಿಲ್ಲ. ಸರ್ಕಾರ ರಚನೆ ಆಗಿದ್ದು ಬೆಂಗಳೂರು ಶಾಸಕರು ಉತ್ತರ ಕರ್ನಾಟಕದಾಗಿರೋ ಶಾಸಕರು ಸರ್ಕಾರ ರಚನೆ ಆಗಿದೆ. ಬಿಜೆಪಿ ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಕೊಂಡ್ಬಂದಿದೆ. ಪಾರ್ಟಿ ಕೌಂಟ್ ಕೊಡಲಿಕ್ಕೆ ಬರೀ 34 ಸ್ಥಾನ ಇದೆ. ಯಾರ್ಯಾರು ಕೊಡೋದು, ಏನೇನು ಕೊಡೋದು ಅದೆಲ್ಲ ವಿಚಾರ ಮಾಡಿ ಹೈಕಮಾಂಡ್ ಕೊಡ್ತಾರೆ. ಮುಂದಿದೆ, ಮುಂದೆ ನಂದು ಮುಖ್ಯ ಒಂದು 4-5 ಪಾಯಿಂಟ್ ಇದೆ. ಒಂದು ನಮ್ಮದು ಎಲ್ಲ ಸಿಟಿದು ಮತ್ತು ಡಿಸ್ಟ್ರಿಕ್ಟ್ದು ಸ್ಟೂಡೆಂಟ್ಸ್ ಅವರು ಇಂಜಿನಿಯರಿಂಗ್ ಮಾಡಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿ, AI ಮಾಡಿ ಎಲ್ಲ ಹೊರಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ, ಪೂನಾಗೆ, ಹೈದ್ರಾಬಾದ್ಗೆ, ಮುಂಬೈಗೆ ಹೊರಗೆ. ಇಲ್ಲೇ ಒಂದು IT ಪಾರ್ಕ್ ಮಾಡೋದು ಒಂದು ವಿಚಾರ ಇಟ್ಟಿದ್ದೀವಿ. ಎಲ್ಲ ಎಲ್ಲರಿಗೂ ತಗೊಂಡು ಅದೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೆಕೆಂಡ್, ಕಲಬುರಗಿ ಲೇಔಟ್ದು ಟೆಂಡರ್ ಆಗಿದೆ, ಅದು ಕೆಲಸ ಪ್ರಾರಂಭ ಆಗಿದೆ, ಮಳೆ ಸಲುವಾಗಿ ಬಿತ್ತೈತಿ. ಅದು ನಾವು ಆಗ್ಬೋದು, 1 ವರ್ಷ ಒಳಗೆ ಅದು ಕಂಪ್ಲೀಟ್ ಆಗ್ತೈತಿ. ಒಂದು ಹಾಸ್ಪಿಟಲ್ನ ಬೇಡಿಕೆ ಇಟ್ಟಿದ್ದು ಬುಡಾದಿಂದ, ಅದು ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಎಲ್ಲ ಕೂಡಿ ಪ್ರಯತ್ನ ಮಾಡಿ ತಗೊಂಡು ಬರ್ತೀವಿ. ಮತ್ತೊಂದು ಸ್ಪೆಷಲಿ ನಮ್ಮ ಸಿಸ್ಟರ್ಸ್ಗೆ, ನಮ್ಮ ಗರ್ಲ್ಸ್ಗೆ ಸ್ಪೆಷಲ್ ಜಿಮ್ಸ್ ಇಲ್ಲ. ಬುಡಾದಿಂದ 3 ಕ್ಷೇತ್ರದಲ್ಲಿ ಒಂದು ಪಿಗ್ ಜಿಮ್ ಅಂದರೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು, ಸ್ಪೆಷಲಿ ಫಾರ್ ಲೇಡೀಸ್. ಅದು ಪ್ರಯತ್ನ ಮಾಡೋದು. ಅಕ್ರಮವಾಗಿ ಲೇಔಟ್ಗಳು ಆಗ್ತಾ ಇದಾವೆ. ಅದ್ರ ಕಡೆ ತಮ್ಮದು ಏನು ನಿರೀಕ್ಷೆ ಇದೆ? ಯಾವ ರೀತಿ ತಾವು ಕಾರ್ಯಕ್ರಮ? ಈಗ ಎಲ್ಲ ಚಿಂಡೆ ಸಾಹೇಬ್ ಇದ್ರೆ ಅವೇಳೇಗೂ ಜಿಲ್ಲಾ ಸಚಿವರು ಮತ್ತು ಮೇಡಮ್ ಮತ್ತು ನಾವು ಹೇಳಿದ್ದೀವಿ, ಇಲ್ಲಿಗಲ್ ಲೇಔಟ್ಸ್ ಪರವಾಗಿ ಕೋಡ್ ಮಾಡಿ ಯಾರು ಮಾಡಿದಂದರೆ ಅದು ಡೆಮಾಲಿಷನ್ ಮಾಡಿ. ಯಾಕೆ ಬರೀ ಸರ್ಕಾರಕ್ಕೆ ತೊಂದರೆ ಆಗೋದಿಲ್ಲ, ಯಾರು ತಗೊಳ್ತಾರೋ ಅವ್ರಿಗೆ ತೊಂದರೆ ಆಗ್ತೈತಿ. ರೋಡ್ ಇರೋದಿಲ್ಲ, ಗಟರ್ ಇರೋದಿಲ್ಲ, ಇಲ್ಲಿಗಲ್ಲಿ ಏನಾಗ್ತಾ ಇದೆ ಅದು ಬಂದ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಸಚಿವ ಸ್ಥಾನ ಸಿಗದಿರುವ ಬಗ್ಗೆ ಯಾವುದೇ ಬೇಸರವಿಲ್ಲ ಎಂದು ಸ್ಪಷ್ಟಪಡಿಸಿದ ಆಶಿಫ್ ಶೇಟ್, ನಮ್ಮ ಸಮಾಜದ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದರು. ಆದರೆ ಈ ಕುರಿತು ಅವರಿಗೆ ಮನವರಿಕೆ ಮಾಡಿದ್ದೇನೆ ಎಂದರು. ರಾಜ್ಯದಲ್ಲಿ ತಮ್ಮ ಸಮಾಜಕ್ಕೆ ಹೈಕಮಾಂಡ್ ಸೂಕ್ತ ಸ್ಥಾನಮಾನ ನೀಡಿದೆ. ಇದೀಗ ತಮ್ಮನ್ನ ಬುಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ತಮ್ಮ ಸಮಾಜಕ್ಕೂ ಸಂತಸ ತಂದಿದೆ. ಪಕ್ಷ ನೀಡಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುವುದೇ ತಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಶಾಸಕ ಫಿರೋಜ್ ಶೇಟ್, ಮಾಜಿ ಬೂಡಾ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿನೋದ್ ಕುಲಕರ್ಣಿ, ಎಂಎಂ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.